ಎನ್ಎಂಎಂಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಎನ್ಎಂಎಂಎಸ್ ಪರೀಕ್ಷೆ 2017ರ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. ಪ್ರಶ್ನೆಗಳು 53ರಿಂದ 56. ಈ ಕೆಳಗಿನ ಪ್ರಶ್ನೆಗಳ ಒಂದು ಪದವನ್ನು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ. ಅದನ್ನು ಅದೇ ಸಾಂಕೇತಿಕ ಭಾಷೆಯಲ್ಲಿ ಹೇಗೆ ಬರೆಯಬಹುದೆಂಬುದನ್ನು ಕಂಡುಹಿಡಿದು ಪರ್ಯಾಯಗಳಲ್ಲಿ ಗುರುತಿಸಿ. 53ನೇ ಪ್ರಶ್ನೆ. ಹಾರ್ಸ್ ಎಂಬ ಪದವನ್ನು UBEFR ಎಂದು ಸಂಕೇತೀಕರಿಸಿದರೆ ಡಾಂಕಿ ಎಂಬ ಪದವನ್ನು ಹೀಗೆ ಸಂಕೇತಿಸಬಹುದು. 4 ಆಯ್ಕೆಗಳಿದಾವೆ. ಯಾವ ಆಯ್ಕೆ ಸರಿ ಆಗ್ತದನ್ನು ಚೆಕ್ ಮಾಡಿ. ಈ ಥರ ಸಮಸ್ಯೆ ಕೊಟ್ಟಾಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಆಲ್ಫಾಬೆಟ್ಸ್ ABCD ಅಕ್ಷರಗಳನ್ನು 1ರಿಂದ 26ವರೆಗೂ ನಂಬರ್ ಕೊಡೋದು. ಫಸ್ಟ್ A to Z ವರೆಗೂ. ನೆಕ್ಸ್ಟ್ ಬಲಗಡೆಯಿಂದನೇ ಕೂಡ ನಂಬರ್ ಕೊಡೋಕೆ 1 2 3 4 5 6 ಈ ಥರ ನಂಬರ್ ಕೊಟ್ಟು ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಯಾವ ಬೇಸ್ ಮೇಲೆ ಒಂದು ಸಂಕೇತ ಕೊಟ್ಟರೆ ಅನ್ನೋದು ಕಂಡುಹಿಡ್ಕೊಳ್ಳೋದು. ಫಸ್ಟ್ ಅಕ್ಷರಗಳ ನಡುವಿನ ಗ್ಯಾಪನ್ನು ಚೆಕ್ ಮಾಡಬೇಕು. ಅಂದರೆ ಎಚ್ ಆದಮೇಲೆ ಯು ಬರ್ದಿದ್ದಾರೆ, ಎಸ್ದಿಂದ ಎಣಿಸ್ತಾ ಹೋಗೋದು. 1 2 3 4 5 6 7 8 9 10 11 12 12 ಗ್ಯಾಪ್ ಆಗಿ ಯು ಬರ್ದಿದ್ದಾರೆ. ಅಂದರೆ ಇಲ್ಲಿ +12 12 ಅಕ್ಷರ ಗ್ಯಾಪ್ ಐತೆ. ಅದೇ ಥರ ಓ ಆದಮೇಲೆ ಬಿನೂ ಕೂಡ 12 ಅಕ್ಷರ ಗ್ಯಾಪ್ ಐತೆ ಚೆಕ್ ಮಾಡೋಣ. 1 2 3 4 5 6 7 8 9 10 11 12 ಆದಮೇಲೆ ಬಿ, ಇಲ್ಲಿ ಕೂಡ 12 ಅಕ್ಷರ ಗ್ಯಾಪ್ ಐತೆ. 6 ಆದಮೇಲೆ ಇ, 6 ಆದಮೇಲೆ 1 2 3 4 5 6 7 8 9 10 11 12 ನೋಡಿ, ಇದು ಕೂಡ 6ಕ್ಕೆ ಇ ಅಂತ ಕೊಟ್ಟಿದ್ದಾರೆ. ಇಲ್ಲಿ 12 ಅಕ್ಷರ. ಒಂದು 2-3 ಚೆಕ್ ಮಾಡಿದ್ರೆ ಎಲ್ಲ ಹಾಗೆ ಅದೇ ಥರ ಇರ್ತಾವೆ. ಈಗ ನಮಗೆ ಟ್ರಿಕ್ಸ್ ಗೊತ್ತಾಯ್ತು. ಏನಂದ್ರೆ ಇಲ್ಲಿ ಯಾವ ಈ ಶಬ್ದದಲ್ಲಿರುವಂಥ ಅಕ್ಷರಗಳನ್ನ 12 ಅಕ್ಷರ ಗ್ಯಾಪ್ ಮಾಡಬೇಡಿ, ಮುಂದಿನ ಅಕ್ಷರ ಬರ್ದಿದ್ದಾರೆ. ಅದೇ ಥರ ಡಿ ಐತಿ, ನಾವು ಡಿ ಹತ್ರ ನಿಂತ್ಕೋಬೇಕು. ಫಸ್ಟ್ ನಿಂತ್ಕೊಂಡು 12 ಅಕ್ಷರ ಗ್ಯಾಪ್ ಮಾಡಬೇಕು. 1 2 3 4 5 6 7 8 9 10 11 12 12 ಗ್ಯಾಪ್ ಮಾಡಿ ಮುಂದಿನ ಅಕ್ಷರ ಕ್ಯೂ. ಹಾಗಾಗಿ ಡಿ ದ ಸಂಕೇತ ಕ್ಯೂ ಅಂತೇಳಿ ಬರಿಬೋದು. ಅದೇ ಥರ ಓ ಹತ್ರ ನಿಂತ್ಕೋಬೇಕು. ಈಗ ಓದಿಂದ 12 ಅಕ್ಷರ ಗ್ಯಾಪ್ ಆಗಬೇಕು. 1 2 3 4 5 6 7 8 9 10 11 12 ಬಿ ಆಗ್ತೈತಿ. ನೆಕ್ಸ್ಟ್ ಎನ್ ಹತ್ರ ನಿಂತ್ಕೋಬೇಕು. ಎನ್ ಹತ್ರ ನಿಂತ್ಕೊಳ್ಳೋಣ, 12 ಅಕ್ಷರ ಗ್ಯಾಪ್ ಮಾಡೋಣ. 1 2 3 4 5 6 7 8 9 10 11 12 ಗ್ಯಾಪ್ ಮಾಡಿದ್ರೆ ಇದು ಎ ಬರ್ತೈತಿ. ಬರೀ 4 ಅಕ್ಷರ ಮೇಲೆ ಉತ್ತರ ಗೆಸ್ ಮಾಡೋಕ್ಕೆ ಸಾಧ್ಯತೆ ಐತೆ ನೋಡಿ. ಎಲ್ಲ ಕಂಡುಹಿಡಿದ್ರೆ ಟೈಮ್ ವೇಸ್ಟ್ ಮಾಡೋ ಬದಲು ಕೆಲವೊಂದು 3 ಅಕ್ಷರ ಕಂಡುಹಿಡಿದ್ರು ಕೂಡ ಉತ್ತರ ಗೊತ್ತಾಗ್ತಿರ್ತವೆ. ಮೊದಲ 4 ಅಕ್ಷರ QBAX. ಕ್ಯೂದಿಂದ ಸ್ಟಾರ್ಟ್ ಆಗೋ 3 ಇದಾವೆ. ಸ್ಟಾರ್ಟಿಂಗ್ 2 ಅಕ್ಷರ QB ಇರೋವಂಥವು 2 ಇದಾವೆ, 2 ಮತ್ತು 4ನೇದು. 3ನೇ ಲೆಟ್ರನ್ನು ನೋಡ್ರಿ ಎ ಐತಿ, ಇಲ್ಲಿ ಕೂಡ ಎ ಐತಿ. 4ನೇ ಲೆಟ್ರ್ ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಏನೈತಿ ಎಲ್ ಐತಿ. ಹಾಗಾಗಿ ಮೊದಲ 3 ಲೆಟ್ರ್ 2 ಕಡೆ ಸೇಮ್ ಐತಿ. 4ನೇ ಲೆಟ್ರ್ ಇಲ್ಲಿ ಏನೈತಿ ಅಂದ್ರೆ ಎಕ್ಸ್ ಐತಿ, ಇಲ್ಲಿ ಎಲ್ ಐತಿ. ಹಾಗಾಗಿ 4ನೇ ಆಪ್ಷನ್ ಕರೆಕ್ಟ್ ಆಗೋ ಸಾಧ್ಯತೆ ಇರ್ತೈತೆ. ಹಾಗಾಗಿ ಮುಂದಿನ 2 ಇ ಮತ್ತು ವಾಯ್ ಆದಮೇಲೆ 12 ಅಕ್ಷರ ಗ್ಯಾಪ್ ಆಗಿ ಬರ್ಕೊಳ್ಳೋ ಬದಲು ಡೈರೆಕ್ಟ್ 4 ಅಕ್ಷರ ಮೇಲೆ ಕೂಡ ನಾವು ಉತ್ತರ ಕಂಡುಹಿಡ್ಬೋದು. ಹಾಗಾಗಿ ಆಪ್ಷನ್ 4 QBAXRL ಸರಿಯಾದ ಉತ್ತರ. 54ನೇ ಪ್ರಶ್ನೆ. ಗ್ಲೂಕೋಸ್ ಎಂಬ ಪದವನ್ನು TOFXLHV ಎಂದು ಸಂಕೇತೀಕರಿಸಿದರೆ ಹಾರ್ಲಿಕ್ಸ್ ಎಂಬ ಪದವನ್ನು ಹೀಗೆ ಸಂಕೇತಿಸಬಹುದು. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಯಾವ ಸರಿ? ಗ್ಲೂಕೋಸ್ ಅನ್ನೋ ಶಬ್ದಕ್ಕೆ TOFXLHV ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಜಿಗೆ ಟಿ ಅಂತ ಕೊಟ್ಟಿದ್ದಾರೆ. ಜಿ ಎಡಗಡೆ ಎಣಿಸಿ 7, ಟಿ ಕೂಡ ಬಲಗಡೆ ಎಣಿಸಿ 7 ಐತಿ. ಹಾಗಾಗಿ ಇದಕ್ಕೆ ಈ ಥರ ಕೊಟ್ಟರು. ಎಲ್ ಎಡಗಡೆ ಎಣಿಸಿದ್ರೆ 12, ಅದಕ್ಕೆ ಓ ಅಂತೇಳಿ ಸಂಕೇತ ಕೊಟ್ರ. ಎಲ್ ಅಂದರೆ ಎಡಗಡೆಯಿಂದ ಎಣಿಸಿದ್ರೆ 12, ಈ ಕಡೆಯಿಂದ 12 ಎಣಿಸಿದ್ರೆ ಯಾವ್ದಾಗತ್ತೆ ನೋಡ್ರಿ, ಓ ಕರೆಕ್ಟ್ ಐತಿ. ಯು ಎಡಗಡೆಯಿಂದ ಎಣಿಸಿದ್ರೆ 21 ಆಕತಿ. ಹಾಗಾಗಿ ಬಲಗಡೆಯಿಂದ 21ನೇ ಅಕ್ಷರ ಯಾವ್ದಾಕತಿ, ಎಫ್ ಐತಿ. ಈಗ ನಾವು ಈ ಟ್ರಿಕ್ಸ್ ಕಂಡುಹಿಡಿದ್ವಿ. ಏನಂದ್ರೆ ಎಡಗಡೆಯಿಂದ ಎಣಿಸಿ ಎಷ್ಟನೇ ಅಕ್ಷರ ಆಕತಿ, ಅದರ ಸಂಕೇತ ಬಲಗಡೆಯಿಂದ ಎಣಿಸಿದ್ರೆ ಆ ಅಕ್ಷರ ಬರಿಬೇಕು. ಎಚ್ ಅಂದ್ರೆ ಎಡಗಡೆಯಿಂದ ಎಷ್ಟನೇದು, 8ನೇ ಅಕ್ಷರ ಐತಿ. ಬಲಗಡೆಯಿಂದ 8ನೇ ಅಕ್ಷರ ಯಾವ್ದಾಗತ್ತೆ ನಾವು, ಎಸ್ ಆಗುತ್ತೆ. ನೆಕ್ಸ್ಟ್ ಓ ಎಡಗಡೆಯಿಂದ 15ನೇ ಅಕ್ಷರ ಆಕತಿ, ಬಲಗಡೆಯಿಂದ 15ನೇ ಅಕ್ಷರ ಯಾವ್ದಾಗುತ್ತೆ ನೋಡ್ರಿ, ಎಲ್. 6 ಎಡಗಡೆಯಿಂದ 18ನೇ ಅಕ್ಷರ ಐತಿ, ಬಲಗಡೆಯಿಂದ 18ನೇ ಅಕ್ಷರ ಯಾವ್ದಾಗುತ್ತೆ ನೋಡ್ರಿ, ಐ. ನೆಕ್ಸ್ಟ್ ಎಲ್ ಎಡಗಡೆಯಿಂದ 12ನೇ ಅಕ್ಷರ, ಬಲಗಡೆಯಿಂದ 12ನೇ ಅಕ್ಷರ ಓ ಆಗ್ತದೆ.
ನೆಕ್ಸ್ಟ್ ಐ ಎಡಗಡೆಯಿಂದ 9ನೇ ಅಕ್ಷರ, ಬಲಗಡೆಯಿಂದ 9ನೇ ಅಕ್ಷರ ಆರ್ ಆಗ್ತದೆ. ಸಿ ಎಡಗಡೆಯಿಂದ 3ನೇ ಅಕ್ಷರ, ಬಲಗಡೆಯಿಂದ 3ನೇ ಅಕ್ಷರ ಎಕ್ಸ್. ಎಸ್ ಎಡಗಡೆಯಿಂದ 19ನೇ ಅಕ್ಷರ, ಬಲಗಡೆಯಿಂದ 19ನೇ ಅಕ್ಷರ ಎಚ್ ಆಗ್ತದೆ. ಎಸ್ ಎಲ್ ಐ ಕೆ ನೋಡಿ ಎಡಗಡೆಯಿಂದ 11ನೇ ಅಕ್ಷರ, ಬಲಗಡೆಯಿಂದ 11ನೇ ಅಕ್ಷರ ಯಾವುದಾಗುತ್ತಾ ಪಿ. ಹಾಗಾಗಿ ಎಸ್ ಎಲ್ ಐ ಓ ಆರ್ ಎಕ್ಸ್ ಪಿ ಎಚ್ 3ನೇ ಆಪ್ಷನ್ ಐತೆ ನೋಡ್ರಿ, ಆಪ್ಷನ್ 3 ಸರಿಯಾದ ಉತ್ತರ. 55ನೇ ಪ್ರಶ್ನೆ ನೋಡ್ರಿ. ಚೈಲ್ಡ್ ಎಂಬ ಪದವನ್ನು ಎಕ್ಸ್ ಎಸ್ ಆರ್ ಒ ಡಬ್ಲ್ಯೂ ಎಂದು ಸಂಕೇತೀಕರಿಸಿದರೆ ಬಿ ಇ ಎ ಕೆ ಎಂಬ ಪದವನ್ನು ಹೀಗೆ ಸಂಕೇತಿಸಬಹುದು. ಇಲ್ಲಿ ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ? ಫಸ್ಟ್ ಯಾವುದರ ಮೇಲೆ ಬರ್ಕೊಂಡ್ರೆ ನೋಡೋಣ. ಸಿ ಅಂದ್ರೆ ಎಕ್ಸ್, ಎಚ್ ಅಂದ್ರೆ ಎಸ್, ಐ ಅಂದ್ರೆ ಆರ್, ಎಲ್ ಅಂದ್ರೆ ಓ, ಡಿ ಅಂದ್ರೆ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ. ಸಿಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸಿ 3ನೇ ಅಕ್ಷರ, ಬಲಗಡೆಯಿಂದ ಎಕ್ಸ್ 3ನೇ ಅಕ್ಷರ ಕರೆಕ್ಟ್ ಐತಿ. ಎಚ್ ಎಡಗಡೆಯಿಂದ 8ನೇ ಅಕ್ಷರ, ಬಲಗಡೆಯಿಂದ 8ನೇ ಅಕ್ಷರ ಎಸ್ ಕರೆಕ್ಟ್ ಐತಿ. ನೆಕ್ಸ್ಟ್ ಐ ಎಡಗಡೆಯಿಂದ 9ನೇ ಅಕ್ಷರ, ಬಲಗಡೆಯಿಂದ 9ನೇ ಅಕ್ಷರ ಆರ್ ಕರೆಕ್ಟ್ ಐತೆ ಅದು ಕೂಡ. ಅಂದ್ರೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಈ ಅಕ್ಷರಗಳು ಎಡಗಡೆಯಿಂದ ಎಷ್ಟನೇದೈತಿ, ಬಲಗಡೆಯಿಂದ ಅಷ್ಟನೇ ಅಕ್ಷರದ ಸಂಕೇತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಿ ಎಡಗಡೆಯಿಂದ 2ನೇ ಅಕ್ಷರ ಐತಿ, ಬಲಗಡೆಯಿಂದ 2ನೇ ಅಕ್ಷರ ಯಾವ್ದಾಗುತ್ತೆ ನೋಡ್ರಿ ವಾಯ್ ಆಗ್ತೈತಿ ಇದಕ್ಕೆ. ನೆಕ್ಸ್ಟ್ ಈ ಎಡಗಡೆಯಿಂದ 5ನೇ ಅಕ್ಷರ ಐತಿ, ಬಲಗಡೆಯಿಂದ 5ನೇ ಅಕ್ಷರ ವಿ ಆಗ್ತೈತಿ. ಎ ಎಡಗಡೆಯಿಂದ 1ನೇ ಅಕ್ಷರ, ಬಲಗಡೆಯಿಂದ 1ನೇ ಅಕ್ಷರ ಜೆಡ್ ಆಗ್ತದೆ. ಕೆ ಎಡಗಡೆಯಿಂದ 11ನೇ ಅಕ್ಷರ, ಈ ಕಡೆ 11ನೇ ಅಕ್ಷರ ಯಾವ್ದಾಗುತ್ತೆ ಪಿ ಆಗುತ್ತೆ. ವಾಯ್ ವಿ ಜೆಡ್ ಪಿ, ವಾಯ್ ವಿ ಜೆಡ್ ಪಿ 2ನೇ ಆಪ್ಷನ್ ಐತಿ ನೋಡಿ, ಆಪ್ಷನ್ 2 ಸರಿಯಾದ ಉತ್ತರ. 56ನೇ ಪ್ರಶ್ನೆ. ಧಾರವಾಡ ಎಂಬ ಪದವನ್ನು 23, 19, 26, 9, 4, 26, 23 ಎಂದು ಸಂಕೇತೀಕರಿಸಿದರೆ ಕಲಬುರ್ಗಿ ಎಂಬ ಪದವನ್ನು ಹೀಗೆ ಸಂಕೇತಿಸಬಹುದು. ಕೊಟ್ಟಿರೋ 4 ಆಯ್ಕೆಯಲ್ಲಿ ಯಾವ ಸರಿ? ಮೊದಲಿಗೆ ಧಾರವಾಡ ಎನ್ನುವ ಶಬ್ದಕ್ಕೆ ಈ ಸಂಕೇತ ಯಾವ ಥರ ಕೊಟ್ಟರೆ ಅನ್ನೋದನ್ನು ಕಂಡುಹಿಡ್ಕೊಳ್ಳೋದು. ಫಸ್ಟ್ ನೋಡ್ರಿ, ಡಿಗೆ 23 ಅಂತ ಕೊಟ್ಟಾರ ನೋಡ್ರಿ. ಬಲಗಡೆಯಿಂದ ಎಣಿಸ್ದಾಗ ಡಿ 23 ಕರೆಕ್ಟ್ ಐತಿ. ಎಚ್ಗೆ 19 ಅಂತ ಕೊಟ್ರ, ಎಚ್ ನೋಡ್ರಿ ಬಲಗಡೆಯಿಂದ ಎಣಿಸ್ದಾಗ 19. ಎಗೆ 26, ಬಲಗಡೆಯಿಂದ ಎಣಿಸ್ದಾಗ ಎ 26. ಆರ್ಗೆ 9 ಅಂತ ಕೊಟ್ರ, ಬಲಗಡೆಯಿಂದ ಎಣಿಸ್ದಾಗ 9ನೇ ಅಕ್ಷರ ಆರ್. ಹಾಗಾಗಿ ಇಲ್ಲಿ ಏನು ಮಾಡಿದ್ರು ಅಂದ್ರೆ ಇಲ್ಲೇನು ಶಬ್ದದಲ್ಲಿ ಅಕ್ಷರಗಳದಾವಲ್ಲ, ಬಲಗಡೆಯಿಂದ ಎಣಿಸ್ದಾಗ ಎಷ್ಟನೇ ಲೆಟ್ರ್ ಐತೆ ಅನ್ನೋದನ್ನು ಆ ಸಂಕೇತ ಬರ್ದಾಗ. ಅದೇ ಥರ ನಾವು ಕೆ ಬಲಗಡೆಯಿಂದ ಎಣಿಸ್ದಾಗ ಎಷ್ಟನೇ ಅಕ್ಷರ ಆಕತಿ ನೋಡಿ, ಬಲಗಡೆಯಿಂದ ಎಣಿಸ್ದಾಗ 16ನೇದು ಆಗ್ತೈತಿ. ಎ ಬಲಗಡೆಯಿಂದ ಎಣಿಸ್ದಾಗ 26ನೇದು ಆಗ್ತೈತಿ. ಎಲ್ ಬಲಗಡೆಯಿಂದ ಎಣಿಸ್ದಾಗ 15ನೇದು ಆಗ್ತೈತಿ. ಡಿ ಎಡಗಡೆಯಿಂದ ಎಣಿಸ್ದಾಗ 25ನೇದು ಆಗ್ತೈತಿ. ಯು ಬಲಗಡೆಯಿಂದ ಎಣಿಸ್ದಾಗ 6 ಆಗ್ತೈತಿ. ಆರ್ ಬಲಗಡೆಯಿಂದ ಎಣಿಸ್ದಾಗ 9ನೇದು ಆಗ್ತೈತಿ. ಜಿ ಬಲಗಡೆಯಿಂದ ಎಣಿಸ್ದಾಗ 20 ಆಗ್ತೈತಿ. ಐ ಬಲಗಡೆಯಿಂದ ಎಣಿಸ್ದಾಗ 18. 16, 26, 15, 16, 26, 15, 25, 6, 9, 20, 18. ಆಪ್ಷನ್ 1 ಐತೆ ನೋಡಿ, ಆಪ್ಷನ್ 1 ಸರಿಯಾದ. ನೆಕ್ಸ್ಟ್ ಪ್ರಶ್ನೆಗಳು 57ರಿಂದ 61 ಸೂಚನೆಗಳು. ಈ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಹೊಂದಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರದಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಭಾಳ ಈಜಿ ಇರ್ತಾವೆ ಸಂಖ್ಯೆ, ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ. 57ನೇ ಪ್ರಶ್ನೆ ನೋಡಿ, ಇಲ್ಲೊಂದು ಸರ್ಕಲ್ ಐತಿ, 4 ಭಾಗ ಮಾಡಿ 4 ಸಂಖ್ಯೆ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ 3 ಸರ್ಕಲ್ ಇದಾವೆ. ಮೊದಲೆರಡು ಸರ್ಕಲ್ ಒಳಗೆ ಈ ಆಕೃತಿಯಲ್ಲಿ ಏನು ಸಂಖ್ಯೆಗಳ ಸಂಬಂಧ ಐತೆ ಅನ್ನೋದನ್ನು ಕಂಡುಕೊಂಡು ಅದೇ ಥರದ ಸಂಬಂಧ ಇಲ್ಲಿ ಇರ್ತೈತಿ, ಅದೇ ಥರ ಸಂಬಂಧ ಇಲ್ಲಿ ಇರ್ತೈತಿ. ಅದಕ್ಕೆ ಈ 2 ಆಕೃತಿಗಳನ್ನ ನಾವು ಫಸ್ಟ್ ಅಭ್ಯಾಸ ಮಾಡ್ಬೇಕು. ಯಾವ ಬೇಸ್ ಮ್ಯಾಗ ಈ ಸಂಖ್ಯೆ ಬರ್ದಾರ ಅದನ್ನು ಬೇಸಾಗಿ ಇಟ್ಕೊಂಡು 3ನೇ ಆಕೃತಿಯಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ನಾವು ಏನು ಮಾಡೋಕೆ ಕಂಡುಹಿಡಿಬೇಕು. ಭಾಳ ಸಿಂಪಲ್ ಇರ್ತಾವೆ. ಇಲ್ಲಿ ಯಾವುದೊಂದು ದೊಡ್ಡ ಸಂಖ್ಯೆ ಇರ್ತೈತಲ್ಲ ಇವನ್ನೆಲ್ಲ ಸುಲಭೀಕರಿಸಿದಾಗ ಅದು ಬಂದಿರ್ತೈತಿ. ನೋಡಿ ಇಲ್ಲಿ 6 3 18, 6 3 9. ಮೇಲೇನು 2 ಸಂಖ್ಯೆ ಅದಲ್ಲ, 6 8 3 ಮಾಡಿದಾರ 18, ಈ ಕಡೆ ಬರ್ದಾರ. ಇದನ್ನ ಕೂಡಿಸಿ ಏನು ಮಾಡಿದಾರೆ 6 3 9 ಅಂತೇಳಿ ಇಲ್ಲಿ ಬರ್ದಾರ. ಇದೇ ಟ್ರಿಕ್ ಇಲ್ಲಿ ಫಾಲೋ ಮಾಡ್ಯಾರ. ಇಲ್ಲಿ ನೋಡೋಣ, 5 6 30 ಮಾಡಿದಾರೆ. 5 6 30, ಇಲ್ಲಿ 5 6 11. ಅಂದ್ರೆ ನಾವು ಟ್ರಿಕ್ಸ್ ಕಂಡುಹಿಡಿದ್ವಿ. ಹೆಂಗಂದ್ರೆ ಮೊದಲು ಮೇಲೇನು 2 ಸಂಖ್ಯೆ ಅದಾವು, ಅವೆರಡು ಗುಣಿಸಿ ಇಲ್ಲಿ ಬರೆಯೋದು, 2 ಕೂಡಿಸಿ ಇಲ್ಲಿ ಬರೆಯೋದು. ಈಗ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲೇ ಇವು 2 ಗುಣಿಸಿ ಇಲ್ಲಿ ಬರಿಬೇಕು, ಇವೆರಡು ಕೂಡಿಸಿ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. 8 4 12, 8 4 32, 8 × 4 ಎಷ್ಟು 32. ಹಾಗಾಗಿ ಆಪ್ಷನ್ 2 32 ಸರಿಯಾದ. 58ನೇ ಪ್ರಶ್ನೆ.
ಇಲ್ಲಿ 3 ಆಕೃತಿ ಕೊಟ್ಟಾರ. ಮೊದಲೆರಡು ಆಕೃತಿಯನ್ನು ಸ್ಟಡಿ ಮಾಡಿ ಏನೊಂದು ವಿನ್ಯಾಸ ಅಥವಾ ಒಂದು ಟ್ರಿಕ್ಸನ್ನು ಬಳಸಿ ಬರೆದಿರ್ತಾರ ಅದನ್ನು ಬಳಸ್ಕೊಂಡು 3ನೇ ಆಕೃತಿಯಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರ್ತೈತೆ ಅನ್ನೋದು ಕಂಡುಹಿಡಿಯಬೇಕು. ಇಲ್ಲಿ ಮಧ್ಯದಲ್ಲಿ ದೊಡ್ಡ ಸಂಖ್ಯೆ ಇರೋದ್ರಿಂದ ಈ ಸುತ್ತಲೂ ಇರುವಂಥ ಸಂಖ್ಯೆಯನ್ನು ಸುಲಭೀಕರಿಸಿದಾಗ ಇದು ಬಂದಿರೋ ಸಾಧ್ಯತೆ ಇರ್ತೈತಿ. ಇದನ್ನ ಗುಣಿಸಿ ಕೂಡಿಸಿದಾಗಿರ್ಬೋದು, ಅಥವಾ ಇದನ್ನ ಗುಣಿಸಿ ಮೈನಸ್ ಮಾಡೋದಾಗಿರ್ಬೋದು. ನಾ ಇದನ್ನ ಗುಣಿಸ್ತೇನೆ. 11 8 88. ಅದರೊಳಗೆ ಏನು ಕಳಿತೀನಿ ಅಂದ್ರೆ 7 6 42. ನೋಡ್ರಿ 88ರೊಳಗೆ 42 ಮೈನಸ್ ಮಾಡಿದ್ರೆ 8 2 ಕಳೆದ್ರೆ 6 8 9 ಕಳೆದ್ರೆ 46 ಸರಿ ಹೊಂದಿತ್ತು. ಅಂದ್ರೆ ಏನು ಮಾಡಿದ್ವಿ, ಇದ್ರಾಗ ಇದನ್ನ ಗುಣಿಸಿ ಬರ್ಕೊಂಡ್ವಿ, ಇದನ್ನ ಗುಣಿಸಿ ಬರ್ಕೊಂಡು ಅದರೊಳಗೆ 88 42 ಕಳೆದ್ರೆ 46. ಅದೇ ಥರ ಇಲ್ಲಿ ಕೂಡ 9 7 63 8 32 3 2 ಕಳೆದ್ರೆ 1 6 3 ಕಳೆದ್ರೆ 3 31. ಸರಿ, ಯಾವ ಟ್ರಿಕ್ಸ್ ಬಳಸ್ತಾರೆ ಅನ್ನೋದು ಗೊತ್ತಾಯ್ತು ನಮಗೆ. ಇದನ್ನ ಗುಣಿಸ್ಬೇಕು 14 × 12. ನೆಕ್ಸ್ಟ್ ಇದನ್ನ ಗುಣಿಸ್ಬೇಕು 13 × 11. ಗುಣಿಸಿ ಏನು ಮಾಡ್ಬೇಕಂದ್ರೆ ಇದ್ರಾಗ ಇದನ್ನ ಮೈನಸ್ ಮಾಡ್ಬೇಕು, 14 12 143 ಮೈನಸ್ ಮಾಡಿದ್ರೆ 8 3 ಕಳೆದ್ರೆ 5 6 4 ಕಳೆದ್ರೆ 2 1 4 ಕಳೆದ್ರೆ 0 25 ಅಂತ. ಹಾಗಾಗಿ ಆಪ್ಷನ್ 2 25 ಸರಿಯಾದ. 60ನೇ ಪ್ರಶ್ನೆ. ಇಲ್ಲಿ ಮೊದಲನೇ ಆಕೃತಿ 3ನೇ ಆಕೃತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. 2ನೇ ಆಕೃತಿಯಲ್ಲಿ ಏನು ಮಾಡಿದ್ದಾರೆ, ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಹಾಗಾಗಿ ನಾವು ಯಾವ ಆಕೃತಿಯಲ್ಲಿ ಸಂಪೂರ್ಣವಾಗಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅವೆರಡು ಆಕೃತಿಯನ್ನು ಅಭ್ಯಾಸ ಮಾಡೋದು. 1ನೇ ಆಕೃತಿ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ದೊಡ್ಡ ಸಂಖ್ಯೆ ಐತಿ. ಹಾಗಾಗಿ ಸುತ್ತಲಿರುವಂಥ ಸಂಖ್ಯೆಯನ್ನು ಸುಲಭೀಕರಿಸಿದಾಗ ಈ ಸಂಖ್ಯೆ ಬಂದಿರೋ ಸಾಧ್ಯತೆ ಐತಿ. ಈ ಸುತ್ತಲಿರೋ ಎಲ್ಲ ಕೂಡ್ಸೋಣ ಅದನ್ನು. 1 + 2 + 3 + 6 ನೋಡ್ರಿ, 1 2 3 3 3 6 6 6 12. 12ಕ್ಕೆ 144ಕ್ಕೆ ಏನಾದ್ರು ರಿಲೇಷನ್ ಐತೆನ ಚೆಕ್ ಮಾಡೋಕೆ. 12 ಸ್ಕ್ವೇರ್ ಅಂದ್ರೆ 144. ಅಂದ್ರೆ ಏನು ಮಾಡಿದ್ದಾರೆ, ಇಲ್ಲಿ ಸುತ್ತಲಿರೋ ಸಂಖ್ಯೆ ಕೂಡಿಸ್ಯಾರ, ಅದರ ವರ್ಗವನ್ನು ಇಲ್ಲಿ ಬರೆದಿದ್ದಾರೆ. ಟೆಕ್ನಿಕ್ ಇಲ್ಲಿ ಬಳಸ್ಯಾರಿಲ್ಲ ನೋಡಿ. 3 + 5 + 6 + 2 ಅಂದರೆ 3 5 8 8 6 14 14 2 16 16 ವರ್ಗ 256 ಸರಿ ಐತಿ. ಅದೇ ಥರ ಇಲ್ಲಿ ನಾವೇನು ಮಾಡೋಕ್ಕಂದ್ರೆ 2 3 5 5 4 9 9 5 14 14 ವರ್ಗವನ್ನು ಕಂಡುಹಿಡಿಬೇಕು. 14 ವರ್ಗ 196. 2 3 5 5 4 9 5 14 14 ವರ್ಗ 196. ಆಪ್ಷನ್ 3 196 ಸರಿಯಾಗುತ್ತೆ. 61ನೇ ಪ್ರಶ್ನೆ. ಇಲ್ಲಿ ತ್ರಿಭುಜಾಕಾರದ ಚಿತ್ರ ಕೊಟ್ಟಿದ್ದಾರೆ 3. ಸುತ್ತಲೂ 3 ಸಂಖ್ಯೆ ಒಳಗೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಮೊದಲೆರಡು ಆಕೃತಿಯನ್ನು ಸ್ಟಡಿ ಮಾಡಿ 3ನೇ ಆಕೃತಿಯಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರ್ತದೆ ಕಂಡುಹಿಡಿಯೋದು. ಇಲ್ಲಿ 9 ಐತಿ, ಹೊರಗೆ 8 ಐತಿ, ನೆಕ್ಸ್ಟ್ 10 ಐತಿ. 3 ಕೂಡ್ಸನ್ 9 8 17 10 27 ಐತೆ. 27ಕ್ಕೂ 3ಕ್ಕೆ ಏನಾದರೂ ರಿಲೇಷನ್ ಐತೆನ ಚೆಕ್ ಮಾಡಿ. 27 ಅಂದ್ರೆ 3ರ ಘನ ಅದು 3³ ಅದೇ ಥರ ಇಲ್ಲಿ ಕೂಡ 20 21 41 3 44 20 64 ಬಂತು. 64 ಕೂಡ ಘನ ಸಂಖ್ಯೆ. ಇದು ಯಾವ ಸಂಖ್ಯೆ ಘನ, 4ರ ಘನ. ಹಾಗಾಗಿ ಇಲ್ಲಿ 4 ಬರೆದಿದ್ದಾರೆ. ಈಗ ಟೆಕ್ನಿಕ್ ಗೊತ್ತಾಯ್ತು ಏನಂದ್ರೆ 3 ಸಂಖ್ಯೆ ಕೂಡಿಸೋದು ಒಂದು ಘನ ಸಂಖ್ಯೆ ಬರ್ತೈತಿ, ಅದರ ಘನಮೂಲವನ್ನು ಒಳಗಡೆ ಬರೆಯೋದು. 216 216 ಒಂದು ಘನ ಸಂಖ್ಯೆ, ಅದರ ಘನಮೂಲ ಯಾವುದಂದ್ರೆ 6. ಹಾಗಾಗಿ ಇಲ್ಲಿ 6 ಬರಬೇಕು. ಆಪ್ಷನ್ 1 6 ಸರಿಯಾಗುತ್ತೆ. ಈ ಎಲ್ಲ ಅಂಶವನ್ನು ಗಮನದಲ್ಲಿಟ್ಕೊಂಡು ಇವನು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ 62ರಿಂದ ಪ್ರಾರಂಭವಾಗುವಂಥ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.